ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುನೀತಾ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ತುಂಬ ದಿನ ಆಯಿತು ನನಗೆ ವೀಡಿಯೋಸ್ ಮಾಡೋದಕ್ಕಾಗಿರಲಿಲ್ಲ. ನಮ್ಮ ಅಣ್ಣಂಗೆ ಹುಷಾರಿರಲಿಲ್ಲ, ಅದಾದಮೇಲೆ ನನಗೆ ಹುಷಾರು ತಪ್ಪಿತು. ಸೊ ಹಾಗಾಗಿ ವೀಡಿಯೋಸ್ ಮಾಡೋದಕ್ಕಾಗಲಿಲ್ಲ. ತುಂಬ ಟ್ರೈ ಮಾಡಿದೆ ಮಾಡೋಣ ಅಂತ, ಬಟ್ ಆಗಲಿಲ್ಲ. ಇನ್ನೂ ನನಗೆ ಕೆಮ್ಮು ಕಡಿಮೆ ಆಗಿಲ್ಲ. ಓಕೆ, ಫುಲ್ಲು ವೈರಲ್ ಫೀವರ್ ಆಗಿತ್ತು. ಸೊ ಇವತ್ತಿಂದ ಮತ್ತೆ ವೀಡಿಯೋಸ್ ಕಂಟಿನ್ಯೂ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ನಂದೆಲ್ಲ ಕೆಲಸ ಮುಗೀತು, ಅಂದರೆ ಫ್ರೆಶ್ ಅಪ್ ಎಲ್ಲ ಆಗಿದ್ದೀನಿ. ಒಂದಿಷ್ಟು ಆಚೆಗಡೆ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದೀನಿ. ಇವಾಗ ತಿಂಡಿ ಮಾಡಿದ್ರೆ ಮುಗೀತು. ತಿಂಡಿಗೆ ವೆಜ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ವೆಜಿಟೇಬಲ್ಸ್ ಎಲ್ಲ ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಆಲೂಗಡ್ಡೆ, ಬೀಟ್ರೋಟು, ಆಮೇಲೆ ಕ್ಯಾರೆಟು, ಒಂದಿಷ್ಟು ಬೀನ್ಸು, ಒಂದು ಈರುಳ್ಳಿ, ಒಂದು ಟೊಮೆಟೊ ಕಟ್ ಮಾಡ್ಕೊಂಡಿದ್ದೀನಿ. ಇದಿಷ್ಟನ್ನ ಇದರಲ್ಲಿ ಒಂದು ಈರುಳ್ಳಿ, ಒಂದು ಟೊಮೆಟೊ, ಒಂದು ಸ್ವಲ್ಪ ಕಾಯಿ, ಆಮೇಲೆ ಒಂದು 3 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಇದನ್ನು ರುಬ್ಕೊಳ್ಳೋದಕ್ಕೆ ಒಂದಿಷ್ಟು ಬಟಾಣಿ ತೊಗೊಂಡಿದ್ದೀನಿ. ಆದಷ್ಟು ಎಷ್ಟಾಗುತ್ತೋ ಅಷ್ಟು ತರಕಾರಿ ತಿನ್ನಬೇಕು. ತುಂಬ ಒಳ್ಳೆಯದು ತರಕಾರಿ, ಎಷ್ಟು ತಿಂತೀವೋ ಅಷ್ಟು ಜಾಸ್ತಿ. ಸೊ ಹಾಗಾಗಿ ನಾನು ಎಲ್ಲ ಥರ ತರಕಾರಿನೂ ಯೂಸ್ ಮಾಡ್ಕೊತೀನಿ. ಫಸ್ಟು ಟೊಮೆಟೊ, ಈರುಳ್ಳಿ, ಆಮೇಲೆ ಹಸಿರು ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನು ಕುಕ್ಕರಲ್ಲೇ ಫ್ರೈ ಮಾಡಿಕೊಂಡು ಅದನ್ನು ಪೇಸ್ಟ್ ಮಾಡಿಕೊಂಡು ಎತ್ತಿಟ್ಕೊತಾ ಇದ್ದೀನಿ. ಅದನ್ನು ವೀಡಿಯೋ ರೆಕಾರ್ಡ್ ಮಾಡೋದಕ್ಕಾಗಿಲ್ಲ. ಅದಾದಮೇಲೆ ನೆಕ್ಸ್ಟು ಎಣ್ಣೆ ಹಾಕಿ ಟೊಮೆಟೊ, ಈರುಳ್ಳಿ ಎಲ್ಲ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಅದನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ತರಕಾರಿ ಎಲ್ಲ ಹಾಕ್ಕೊಂಡು ಅದನ್ನು ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ರುಬ್ಬಿಟ್ಟಿರೋ ಮಸಾಲೆನ ಅದಕ್ಕೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟು ಅದಕ್ಕೆ 1 ಲೋಟ ಅಕ್ಕಿ ಹಾಕ್ಕೊಂಡು ಅದಕ್ಕೆ 2 ಗ್ಲಾಸ್ ನೀರು ಹಾಕ್ಕೊಂಡು ಒಂದು ಅರ್ಧ ಗ್ಲಾಸ್ ಜಾಸ್ತಿ ಹಾಕ್ಕೊಂಡು ನಡೆಯುತ್ತೆ, ಯಾಕೆಂದರೆ ತರಕಾರಿ ಎಲ್ಲ ಬೇಯಬೇಕಲ್ಲ. ಸೊ ಹಾಗಾಗಿ ಪೂರ್ತಿ ವಿಡಿಯೋ ನಾನು ನೆಕ್ಸ್ಟ್ ಯಾವಾಗಾದರೂ ಅಪ್ಲೋಡ್ ಮಾಡ್ತೀನಿ, ಅದ್ರದ್ದು ಫುಲ್ ರೆಸಿಪಿನ. ಅಷ್ಟೊತ್ತಿಗೆ ನಮ್ಮ ಯಜಮಾನ್ ತಿಂಡಿ ರೆಡಿ ಆದ ಕೂಡಲೇ ನಮ್ಮ ಯಜಮಾನ್ರು ಕೂಡ ಬಂದು ತಗೊಂಡು ಹೋದರು. ಅವ್ರಿಗೆ ಕೊಟ್ಟು ಕಳ್ಸಾದ್ಮೇಲೆ ನಾನು ಕೂಡ ತಿಂಡಿ ಹಾಕ್ಕೊಂಡು ತಿಂದೆ. ತುಂಬಾ ಚೆನ್ನಾಗಾಗಿತ್ತು. ನಾನಂದರೆ ವೆಜ್ ಬಿರಿಯಾನಿ ಥರ ಮಾಡ್ಕೋತೀನಿ. ಪಲಾವ್ಗಿನ್ನ ಸ್ವಲ್ಪ ಫ್ಲೇವರ್ಫುಲ್ಲು ಆಗಿರುತ್ತೆ ಮಸಾಲೆ ಎಲ್ಲ ಅಂತ ಹೇಳಿಬಿಟ್ಟು ತುಂಬಾ ಚೆನ್ನಾಗಿತ್ತು, ಸಖತ್ತಾಗಿತ್ತು. ನನಗೆ ಮೊಸರು ಬಜ್ಜಿ ತುಂಬ ಇಷ್ಟ. ಯಾವುದೇ ರೈಸ್ ಐಟಮ್ ಆಗಿರ್ಬೋದು, ಪಲಾವು ಅವ್ರ ಟೊಮೆಟೊ ಬಾತು, ಇದಕ್ಕೆಲ್ಲ ನನಗೆ ಮೊಸರು ಬಜ್ಜಿ ಇದ್ರೇ ತುಂಬ ಇಷ್ಟ ಆಗುತ್ತೆ. ಸೊ ಮೊಸರು ಬಜ್ಜಿ ಅನ್ನೋದು ಕಂಪಲ್ಸರಿ ನನಗೆ. ತುಂಬ ಚೆನ್ನಾಗಿತ್ತು ತಿನ್ನೋದಕ್ಕೆ. ನನ್ನ ಎಕ್ಸ್ಪ್ರೆಷನ್ ನೋಡಿದ್ರೇ ನಿಮಗೆ ಗೊತ್ತಾಗ್ಬೋದು ಹೆಂಗಿತ್ತು ಅಂತ. ನಂತರ ತಿಂದು ಸ್ವಲ್ಪ ಕೆಲಸ ಇತ್ತು ಆಚೆ ಅಂತ ಹೇಳಿ ಹೋದೆ. ಆಚೆ ಎಲ್ಲ ಕೆಲಸ ಮುಗಿಸ್ಕೊಂಡು ಹಾಗೆ ಸೀದಾ ಅಂಗಡಿಗೆ ಹೋಗಿ ಸ್ವಲ್ಪ ಹೊತ್ತಲ್ಲಿದ್ದು ಅಲ್ಲಿಂದ ಸೀದಾ ಮನೆಗೆ ಬಂದೆ. ಮನೆಗೆ ಬರೋ ಅಷ್ಟೊತ್ತಿಗೆ ಆಲ್ರೆಡಿ ನಂಗೆ ಫುಲ್ ಟಯರ್ಡ್ ಆಗಿತ್ತು. ಹಾಗಾಗಿ ಸ್ವಲ್ಪ ಕಾಫಿ ಮಾಡ್ಕೊಳ್ಳೋಣ ಅಂತ ಕಾಫಿ ಮಾಡಿಕೊಂಡೆ. ಕಾಫಿ ಜೊತೆ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಇರಲಿ ಅಂತ ಇಲ್ಲೇ ನಮ್ಮನೆ ಆಚೆಗಡೆನೇ ಬಜ್ಜಿ ಬೋಂಡ ಎಲ್ಲ ಮಾಡ್ತಾರೆ. ಬಜ್ಜಿ ಬೋಂಡ ತಿನ್ನಲ್ಲ, ಎಣ್ಣೆ ಪದಾರ್ಥ ಎಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ತಾಯಿದ್ದೀನಿ. ಹಾಗಾಗಿ ಒಂದು ಸ್ವಲ್ಪ ಮಂಡಕ್ಕಿ ತಗೊಂಡು ಬಂದು ಕಾಫಿ ಜೊತೆ ತಿಂದೆ. ತುಂಬ ರಿಲ್ಯಾಕ್ಸ್ ಆಗುತ್ತೆ. ಫುಲ್ ಸ್ಟ್ರೆಸ್ ಇದ್ದಾಗ ಒಂದು ಸ್ವಲ್ಪನಾದರೂ ಟೀನೋ ಕಾಫಿನೋ ಕುಡಿದ್ರೆ ತುಂಬ ರಿಲ್ಯಾಕ್ಸ್ ಫೀಲ್ ಆಗುತ್ತೆ. ಕಾಫಿ ಕುಡಿದ್ಮೇಲೆ ಹಾಗೆ ಒಂದು ಸ್ವಲ್ಪ ಚಿಕನ್ ತಂದಿದ್ದೆ. ಯಾಕೋ ಸ್ವಲ್ಪ ಕಬಾಬ್ ತಿನ್ನಬೇಕು ಅಂತ ಅನ್ನಿಸ್ತಿತ್ತು, ಹಾಗಾಗಿ ಚಿಕನ್ ತಂದಿದ್ದೆ ಕಬಾಬ್ ಮಾಡ್ಕೊಳ್ಳೋಣ ಅಂತ. ಹಾಗಾಗಿ ಅದನ್ನು ಮ್ಯಾರಿನೇಷನ್ ಮಾಡ್ಕೋಬೇಕು ಅಂತ ರೆಡಿ ಮಾಡಿಕೊಂಡೆ. ಅನ್ನ ಸಾಂಬಾರೆಲ್ಲ ಆಲ್ರೆಡಿ ಇತ್ತು, ಸೊ ಸೈಡ್ಸ್ ಮಾತ್ರ ಒಂದು ಮಾಡ್ಕೊಂಡ್ರೆ ಸಾಕು ಅಂತ ಮಾಡ್ಕೊಂಡೆ. ಚಿಕನ್ನೆಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೆ. ನೆಕ್ಸ್ಟು ಒಂದು ಬೌಲಲ್ಲಿ ಕಬಾಬ್ ಪೌಡ್ರ್ ಹಾಕ್ಕೊಂಡು 1-2 ಸ್ಪೂನಷ್ಟು ಕಾರ್ನ್ಫ್ಲವರು, 1 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡು ಅದಕ್ಕೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1-1.5 ಸ್ಪೂನಷ್ಟು, ನೆಕ್ಸ್ಟ್ ಒಂದು ಸ್ವಲ್ಪ ಧನಿಯಾ ಪೌಡ್ರು, ಒಂದು ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪನ್ನ ಚಿಕ್ಕದಾಗಿ ಚಾಪ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ, ಚೆನ್ನಾಗಿರುತ್ತೆ ಅಂತ. ಹಾಗೆ 2 ಮೊಟ್ಟೆ, ಒಂದು ಸ್ವಲ್ಪ ಲೆಮನ್ ಜ್ಯೂಸು, ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸಾಲ್ಟ್ ಆ್ಯಡ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಒಂದು ಸ್ವಲ್ಪ ತಿಕ್ಕಾಗಿರಬೇಕು ಪೇಸ್ಟು, ತುಂಬ ನೀರಾಗಿದ್ದರೆ ಹಿಡಿಯಲ್ಲ ಮಸಾಲೆ. ಅದಾದಮೇಲೆ ತೊಳೆದು ಎತ್ತಿಟ್ಕೊಂಡಿರೋ ಚಿಕನ್ನ ಅದಕ್ಕೆ ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು 2 ಅವರ್ ಅದನ್ನು ಮ್ಯಾರಿನೇಷನ್ಗೆ ಎತ್ತಿಟ್ಕೊಂಡೆ. ಮ್ಯಾರಿನೇಷನ್ ಆದಷ್ಟು ಅದು ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ.
ನಮ್ಮ ಯಜಮಾನ್ರು ಕೂಡ ಬೇಗ ಬಂದರು, ಹಾಗಾಗಿ ಬೇಗ ಎಲ್ಲ ಊಟ ಮಾಡ್ಕೊಂಡ್ವಿ. ಯಾಕೋ ತುಂಬ ಐಸ್ ಕ್ರೀಮ್ ತಿನ್ನಬೇಕು ಅಂತ ಕ್ರೇವಿಂಗ್ಸ್ ಆಗ್ತಾಯಿತ್ತು. ಹಾಗಾಗಿ ನಾನು ನಮ್ಮ ಯಜಮಾನ್ರು ಹಾಗೆ ರೆಡಿಯಾಗಿ ಒಂದು ರೌಂಡ್ ಐಸ್ ಕ್ರೀಮ್ ತಿನ್ಕೊಂಡು ಬರೋಣ ಅಂತ ಹೊರಟ್ವಿ. ನಾವು ಐಸ್ ಕ್ರೀಮ್ ತಿನ್ನೋಕ್ಕೆ ಹೋಗಿದ್ದು ಐಬ್ಯಾಕೋಗೆ. ಕಲರ್ ಚೆನ್ನಾಗಿತ್ತಲ್ಲ, ಇದು ಬ್ಲೂಬೆರಿ ಚೀಸ್ ಕೇಕ್, ನನಗಂತೂ ಅಲ್ಲಿ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಐಸ್ ಕ್ರೀಮು. ಅದರಲ್ಲೂ ನನಗೆ ಒಂದು ಫ್ಲೇವರ್ ತುಂಬ ಇಷ್ಟ, ಬ್ಲೂಬೆರಿ ಚೀಸ್ ಕೇಕ್ ಅಂತ. ತುಂಬ ಚೆನ್ನಾಗಿರುತ್ತೆ. ಅದನ್ನು ಪ್ರತಿ ಸಲ ಹೋದಾಗ್ಲೂ ಮಿಸ್ ಮಾಡಲ್ಲ, ತಿಂದೇ ತಿಂತೀನಿ. ಈ ಸಲ ಫಸ್ಟ್ ಟೇಸ್ಟ್ ಮಾಡಿದ್ದು ಕೇಕು. ನಾನು ಪ್ರತಿ ಸಲ ಹೋದಾಗಲೂ ಅದು ಖಾಲಿ ಆಗಿರ್ತಿತ್ತು. ನಾವು ಹೋಗೋದು ನೈಟು, ಹಾಗಾಗಿ ಅದು ಬೆಳಗ್ಗೆನೇ ಖಾಲಿ ಆಗುತ್ತೆ ಅಂತ ಅಂತಿದ್ರು. ಸೊ ಈ ಸಲ ಇತ್ತು, ಅದಕ್ಕೆ ಫಸ್ಟ್ ಅದನ್ನು ಟೇಸ್ಟ್ ಮಾಡಿಬಿಡೋಣ ಅಂತ ಹೇಳಿ ಅದನ್ನು ಟೇಸ್ಟ್ ಮಾಡಿ ನೆಕ್ಸ್ಟು ಅದು ಖಾಲಿ ಆದಮೇಲೆ ಹೋಗಿದ್ದು ನಾವು. ನನ್ನ ಫೇವ್ರೆಟ್ಟು. ನಮ್ಮ ಯಜಮಾನ್ರಿಗೆ ಏನು ಅಂದರೆ ಡಿಫ್ರೆಂಟ್ ತುಂಬ ಫ್ಲೇವರ್ಸ್ ಇತ್ತು ಅಲ್ಲಿ. ಪ್ರತಿ ಸಲ ಬಂದಾಗ್ಲೂ ಡಿಫ್ರೆಂಟ್ ಟೇಸ್ಟ್ ಮಾಡು, ಅದೇನು ಒಂದೇ ತಿಂತೀಯಾ ಅಂತ ಅವ್ರು ಹೇಳ್ತಾರೆ. ಆದರೆ ನನಗೆ ಅಷ್ಟು ದುಡ್ಡು ಕೊಟ್ಟು ಇನ್ ಕೇಸ್ ನಾನು ತಗೊಂಡಿರೋ ಫ್ಲೇವರ್ ಏನಾದರೂ ಚೆನ್ನಾಗಿಲ್ಲ ಅಂದರೆ ಅಯ್ಯೋ ಯಾಕಾದರೂ ದುಡ್ಡು ವೇಸ್ಟ್ ಮಾಡೋದಪ್ಪ ಅನ್ನೋ ಥರ ಫೀಲ್ ಆಗಿಬಿಡುತ್ತೆ. ಹಾಗಾಗಿ ನನಗೆ ಸೆಕೆಂಡ್ ಆಪ್ಷನ್ ಬೇಡ. ಸೊ ನಾನು ಫಸ್ಟು ನಂಗೆ ಇಷ್ಟ ಆಗ ತಿಂದ್ಬಿಡ್ತೀನಿ. ಆಮೇಲೆ ಇನ್ನೊಂದು ತಿನ್ನಬೇಕು ಅಂತ ಅನ್ಸಿದ್ರೆ ಓಕೆ, ಆವಾಗ ಯಾವುದಾದ್ರೂ ಒಂದು ಹೊಸ ಟ್ರೈ ಮಾಡೋಣ ಅಂತ ಟ್ರೈ ಮಾಡ್ತೀನಿ. ನನಗಂತೂ ದಿನೋ ಒಂಥರ ಫುಲ್ಲು ಬಟರ್ಫ್ಲೈಸ್ ಎಲ್ಲ ಹೋಗ್ತಾಯಿತ್ತು. ಅಂದರೆ ಅದು ಕ್ರೇವಿಂಗ್ಸ್ ಆದಾಗ ತಿಂದರೆ ಮಾತ್ರ ಅದೊಂದೇ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ನು, ಖುಷಿ ಸಿಗುತ್ತೆ. ಇಲ್ಲ ಮಾಮೂಲಿ ಟೈಮಲ್ಲಿ ನೀವು ಎಷ್ಟೇ ದುಡ್ಡಿದ್ದು ಹೋಗಿ ತಿಂದ್ರೂ ಏನೋ ಅದು ಸ್ಯಾಟಿಸ್ಫ್ಯಾಕ್ಷನು ಸೋಲ್ಫುಲ್ಲಾಗಿರಲ್ಲ, ನೀವು ಎಷ್ಟೇ ಚೆನ್ನಾಗಿರೋ ತಿಂದ್ರೂ. ಸೊ ನನಗಿದು ಏನೋ ಒಂಥರ ಖುಷಿ ಆಗ್ತಾಯಿತ್ತು ಒಂಥರ. ಅದರಲ್ಲೂ ಫಸ್ಟ್ ಟೈಮ್ ಟೇಸ್ಟ್ ಮಾಡಿರೋದಲ್ವ ಕೇಕು, ಅದು ತುಂಬಾ ಚೆನ್ನಾಗಿತ್ತು. ನಾನಂತೂ ಫಿದಾ ಆಗಿಬಿಟ್ಟೆ, ನಿಜವಾಗ್ಲೂ ಸಖತ್ತಾಗಿತ್ತು ಮಾತ್ರ. ನನಗೆ ಇವಾಗ ನೆನೆಸ್ಕೊಂಡ್ರೂ ಬಾಯಲ್ಲಿ ನೀರು ಬರ್ತಾ ಇದೆ. ಕೇಕ್ ಬೇಡ, ಕೇಕ್ ಐಸ್ ಕ್ರೀಮ್ ಫ್ಲೇವರ್. ತಿರಾಮಿಸು ಟ್ರೈ ಮಾಡೋಣ. ಇದೊಂದು ಅದೊಂದು ತಿರಾಮಿಸು ಅಂದರೆ ತಿರಾಮಿಸು ಸ್ಕೂಪ್ ಸ್ವಲ್ಪ ಚಿಕ್ಕದಿರಲಿ. ಕೇಕ್ ಖಾಲಿ ಆದಮೇಲೆ ನಾವು ನಾರ್ಮಲಾಗಿ ನನ್ನ ಫೇವ್ರೆಟ್ ಫ್ಲೇವರ್ ಟೇಸ್ಟ್ ಮಾಡೋಣ ಅಂತ ಹೋದೆ. ಅದಾದಮೇಲೆ ಯಾವುದಾದ್ರೂ ಹೊಸ ಟ್ರೈ ಮಾಡು ಅಂತ ಹೇಳಿದ್ದಕ್ಕೆ ಇನ್ನೊಂದು ಫ್ಲೇವರ್ ತೊಗೊಂಡ್ವಿ. ಅದ್ರ ಮೇಲೆ ಹಾಗೆ ಒಂದಿಷ್ಟು ಟಾಪಿಂಗ್ಸ್ ಹಾಕ್ಕೊಡ್ತಾರೆ. ನಾರ್ಮಲಾಗಿ ನನಗೆ ಕ್ಯಾಶ್ಯೂಸ್ ಮತ್ತು ಆಲ್ಮಂಡ್ಸ್ ಇಷ್ಟ ಅಷ್ಟೇ, ಬೇರೆ ಏನೂ ಹಾಕೊಳ್ಳಲ್ಲ ನಾನು. ಅಲ್ಲಿ ಚಾಕ್ಲೇಟ್ ಪೀಸಸ್ ಥರ ಇತ್ತು, ಅದನ್ನು ಈ ಸಲ ಟ್ರೈ ಮಾಡೋಣ ಅಂತ ಒಂದು ಸ್ವಲ್ಪ ಹಾಕಿಸ್ಕೊಂಡೆ. ತಿಂದು ನೋಡಿದೆ, ಏನಂತ ಸೂಪರಾಗಿ ಏನಿರಲಿಲ್ಲ ಚಾಕ್ಲೇಟ್ ಅದು ಟಾಪಿಂಗ್ಸಲ್ಲಿ. ಸೊ ಓಕೆ ಥರ ಇತ್ತು. ನೆಕ್ಸ್ಟು ಆಬ್ವಿಯಸ್ಲಿ ನನ್ನ ಫೇವ್ರೆಟ್ ಫ್ಲೇವರ್ ತುಂಬ ಚೆನ್ನಾಗಿತ್ತು. ಟ್ರೈ ಮಾಡಿರೋದು ಹೊಸ ಫ್ಲೇವರು ತಿರಾಮಿಸು ಅಂತ ಏನೋ ಸಮಥಿಂಗ್ ಇರಬೇಕು. ಅದು ಓಕೆ ಅನ್ನಂಗಿತ್ತು. ಏನು ತುಂಬ ನನಗಿಷ್ಟ ಆಗಿರೋ ಫ್ಲೇವರ್ ಅಷ್ಟು ಏನೂ ಚೆನ್ನಾಗಿರಲಿಲ್ಲ. ನೆಕ್ಸ್ಟು ತಿನ್ನೋದೇನೋ ತಿಂದ್ವಿ. ನೆಕ್ಸ್ಟ್ ಬಿಲ್ ಕೊಡಬೇಕಾದ್ರೆ ಗೊತ್ತಾಗೋದು, ಅಯ್ಯೋ ಇಷ್ಟು ಬಿಲ್ ಆಯ್ತಲ್ಲ ಅಂತ. ಬಟ್ ಓಕೆ, ಏನೋ ಒಂಥರ ಯಾವಾಗಾದರೂ ಅಪರೂಪಕ್ಕೆ ಹೋಗ್ತೀನಿ, ಅದಕ್ಕೆ ಓಕೆ. ಡೈಲಿ ಹೋಗಿ ತಿಂತೀವಿ ಅಂದರೆ ಆಗೋಲ್ಲ, ಬಸ್ ತುಂಬ ಗಟ್ಟಿಯಾಗಿರಬೇಕು. ನೆಕ್ಸ್ಟ್ ಅಲ್ಲಿಂದ ಹೊರಟ್ವಿ ನಾವು. ಹಾಗೆ ಹೋಗ್ತಾ ಆನ್ ದಿ ವೇ ಅಲ್ಲೇ ರೋಡ್ ಸೈಡಲ್ಲಿ ಫ್ಯಾಕ್ಟ್ರಿ ಔಟ್ಲೆಟ್ ಅಂತ ಒಂದಿಷ್ಟು ಬಟ್ಟೆ, ಆಮೇಲೆ ಒಂದಿಷ್ಟು ಬೆಡ್ಶೀಟು ಅದು ಇದು ಅಂತ ಏನೇನೋ ಹಾಕಿದ್ರು. ಒಂದು ವಿಸಿಟ್ ಕೊಡೋಣ, ನೋಡೋಣ ಏನಾದರೂ ಚೆನ್ನಾಗಿರೋದಿದ್ದರೆ ತೊಗೋಬೋದಲ್ಲ ಅಂತ ಅಂದ್ಕೊಂಡು ಹೋದೆ. ಸುಮ್ಮನೆ ಹೆಸರಿಗೊಂದು ಫ್ಯಾಕ್ಟ್ರಿ ಔಟ್ಲೆಟ್ ಅಂದರೆ ಫ್ಯಾಕ್ಟ್ರಿ ಪ್ರೈಸಲ್ಲಿ ಕೊಡ್ತೀವಿ ಅಂತ ಹಾಕಿರ್ತಾರೆ ಅಷ್ಟೇ. ಅಲ್ಲಿ ಏನೂ ಕಡಿಮೆ ಇರಲಿಲ್ಲ, ಏನೂ ವರ್ತ್ ಅಂತ ನನಗನ್ನಿಸ್ಲಿಲ್ಲ. ಅಲ್ಲಿಂದ ಸೀದಾ ನಾನು ಬಟ್ಟೆ ಅಂಗಡಿಗೆ ಹೋದೆ. ನನಗೊಂದಿಷ್ಟು ಬಟ್ಟೆ ತೊಗೋಬೇಕಿತ್ತು, ಅಂದರೆ ನನಗಲ್ಲ, ನಮ್ಮ ಅತ್ತೆಗೆ ನಮ್ಮ ಚಿಕ್ಕತ್ತೆಗೆ ಬಟ್ಟೆ ತೊಗೋಬೇಕಿತ್ತು.
ಹಾಗಾಗಿ ಅಲ್ಲಿಗೆ ಹೋಗಿ ಅವರಿಗೆಲ್ಲ ಬಟ್ಟೆ ತೊಗೊಂಡು ಸೀದಾ ಮನೆ ಹೋದ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.